ನಿಲ್ ಅನ್ನೋ ಸೌಂಡ್ ನೆಗೆಟಿವ್, SH ಅನ್ನೋ ನೇಮ್ಸ್ ನನ್ಗೆ ಯಾವ್ದು SH ಬರೋ ನೇಮ್ಸ್ ನ ಕೊಡಲ್ಲ. ಯಾಕಂದ್ರೆ ತುಂಬಾನೇ ಆರೋಗ್ಯ ಸಮಸ್ಯೆಗಳನ್ನ ಕೊಡುವಂತ ಅಕ್ಷರಗಳು. ಇವರೆಲ್ಲ ನೋಡಿ ತುಂಬಾ ಚೆನ್ನಾಗಿ ಬದುಕಿರ್ತಾರೆ, ಬಟ್ ಒಂದೇ ಒಂದ್ ಯಾವ್ದೋ ರಿಯಲ್ ಎಸ್ಟೇಟ್ ಡೀಲ್ ಮಾಡಿ ಯಾವ್ದೋ ಲಿಟಿಗೇಷನ್ ಆಗಿ ಇರೋ ಬರೋದೆಲ್ಲ ಕಳ್ಕೊಂಡ್ಬಿಟ್ಟು ಬಿದಿ ಮ್ಯಾನ್ ಅನ್ನೋ ಸೌಂಡ್. ಈ ಮಂಜುಳಾ, ಮಾನ್ಸಿ ಎಲ್ಲ ಗಂಡಂದಿರು ಮಾಡುವಂತ ಜವಾಬ್ದಾರಿನ ಆ ಹೆಣ್ಮಗು ತಗೊಂಡ್ ಮಾಡ್ತಾ ಇರುತ್ತೆ. ಅನಿಲ್ ಅಂತ ಇದ್ರೆ ನಿಲ್ ಅಂತ ಇರುತ್ತೆ, ಮನೋಜ್ ಅಂತ ಇದ್ರೆ ನೋ ಅಂತ ಇರುತ್ತೆ. ಇದು ಕೂಡ ಮ್ಯಾಟರ್ ಆಗುತ್ತೆ ಸೌಂಡಿಂಗ್ ಅಲ್ಲಿ. 100% ದಟ್ ಈಸ್ ಅ ವರ್ಡ್ಸ್ ಹ್ಯಾವ್ ಗಾಟ್ ಪವರ್ ಅಂಡ್ ಸೌಂಡ್ ಹ್ಯಾಸ್ ಗಾಟ್ ದಟ್ ಎನರ್ಜಿ. ಸೊ ನೋ ಅಂದ್ರೆ ನಾವ್ ಏನ್ ಮಾಡ್ತಿದ್ವಿ, ನೋ ಇಸ್ ನೋ. ಬರೋ ಆಪರ್ಚುನಿಟೀಸ್ ಎಲ್ಲ ನೋ ಮಾಡುತ್ತೆ. ನೋ. ಅದೇ ರೀತಿ ಈಗ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಮ್ಯಾನ್ ಅನ್ನೋ ಸೌಂಡ್, ಈ ಮಂಜುಳಾ, ಮಾನ್ಸಿ, ಮಾನ್ಯ, ಮ್ಯಾನ್ ಅನ್ನೋದು ಎಲ್ಲೆಲ್ಲಿ ಬರುತ್ತಲ್ಲ ಅಂತ ಹೆಣ್ಮಕ್ಳು ನೀವು ಅಬ್ಸರ್ವ್ ಮಾಡಿ ನೋಡಿ, ಅರ್ಲಿ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ. ಅಂದ್ರೆ ಆ ಹೆಣ್ಮಕ್ಳು ಹೋಗಿರೋ ಮನೆಗಾಗ್ಲಿ ಅಥವಾ ಇರೋ ಮನೆಗಾಗ್ಲಿ ಎಲ್ಲ ಗಂಡಂದಿರು ಮಾಡುವಂತ ಜವಾಬ್ದಾರಿನ ಆ ಹೆಣ್ಮಗು ತಗೊಂಡ್ ಮಾಡ್ತಾ ಇರ್ತಾರೆ. ಒಂದು ಮಗುನ ಸ್ಕೂಲ್ ಬಿಡೋದಾಗ್ಲಿ, ಹಾಸ್ಪಿಟಲ್ ಕರ್ಕೊಂಡು ಹೋಗೋದಾಗ್ಲಿ, ಅಥವಾ ಅವ್ರನ್ನ ಏನೋ ಒಂದು ಶಾಪಿಂಗ್ ಮಾಡೋಂತದಾಗ್ಲಿ, ಬರೀ ಗಂಡ ಸುಮ್ನೆ ನಾಮಕಾವಸ್ಥೆ. ಪ್ರತಿಯೊಂದು ಕಡೆನೂ ಇವರೇ ಓಡಾಡ್ಕೊಂಡು ಎಲ್ಲಾ ಮಾಡ್ತಿರ್ತಾರೆ, ಮ್ಯಾನೇಜ್ ಮಾಡ್ತಿರ್ತಾರೆ. ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಮ್ಯಾನ್ ಅನ್ನೋ ಸೌಂಡ್ ಇರುವಂತ ಹೆಸರು ಕೊಟ್ಬಿಡಿ. ಬಿಕಾಸ್ ವಿ ಆರ್ ಪುಷಿಂಗ್ ದಟ್ ಗರ್ಲ್ಸ್ ಟು ಅರ್ಲಿ ರೆಸ್ಪಾನ್ಸಿಬಿಲಿಟಿ. ಅಥವಾ ಹೋಗಿದ್ ಮನೆಗಾಗ್ಲಿ ಇರೋ ಮನೆಗಾಗ್ಲಿ ಸ್ಟ್ರಗಲ್ ಅನ್ನೋದು ಬಂದ್ಬಿಡುತ್ತೆ. ಸೊ ಹಾಗಾಗಿ ಮ್ಯಾನ್ ಅನ್ನೋದನ್ನ ಎಸ್ಪೆಷಲಿ ಫಾರ್ ಫೀಮೇಲ್ ಬೇಬೀಸ್ಗೆ ಅವಾಯ್ಡ್ ಮಾಡಿ ಅಂತ ಹೇಳಿ ಇಷ್ಟ. ಅದೇ ರೀತಿ ಆಶ್ ಅನ್ನೋದು, ಆಶಾ, ಅಥವಾ ಗಂಡ್ ಮಕ್ಳಲ್ಲಿ ಗನ್, ಗಗನ್. ಈ ಗನ್ ಅನ್ನೋ ಸೌಂಡ್ ಕೂಡ ನೆಗೆಟಿವ್, ನಿಲ್ ಅನ್ನೋ ಸೌಂಡ್ ನೆಗೆಟಿವ್. ಅದೇ ರೀತಿ ಮತ್ತೆ SH ಅನ್ನೋ ನೇಮ್ಸ್ ನನ್ಗೆ ಯಾವ್ದು SH ಬರೋ ನೇಮ್ಸ್ ನ ಕೊಡಲ್ಲ. ಯಾಕಂದ್ರೆ ತುಂಬಾನೇ ಆರೋಗ್ಯ ಸಮಸ್ಯೆಗಳನ್ನ ಕೊಡುವಂತ ಅಕ್ಷರಗಳಿವೆ. ಆಮೇಲೆ ರಾಜೇಶು, ನಾಗೇಶು, ಸುರೇಶು ಇವರೆಲ್ಲ ನೋಡಿ ತುಂಬಾ ಚೆನ್ನಾಗಿ ಬದುಕಿರ್ತಾರೆ, ಬಟ್ ಒಂದೇ ಒಂದ್ ಯಾವ್ದೋ ರಿಯಲ್ ಎಸ್ಟೇಟ್ ಡೀಲ್ ಮಾಡಿ ಯಾವ್ದೋ ಲಿಟಿಗೇಷನ್ ಆಗಿ ಇರೋ ಬರೋದೆಲ್ಲ ಕಳ್ಕೊಂಡ್ಬಿಟ್ಟು ಬಿದಿ ತುಂಬಾ ಕಷ್ಟ ಇದೆ. ಸೊ ಹಾಗಾಗಿ ಒಂದೊಂದು ನೇಮ್ ಕೊಡ್ಬೇಕಾದ್ರು, ಒಂದೊಂದು ನೇಮ್ ಇದ್ ಮಾಡ್ಬೇಕಾದ್ರು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ತುಂಬಾ ಜನ ಏನಾಗುತ್ತೆ, ಈಗ ವಿಕ್ರಮ್ ಬಿ ಪಾಟೀಲ್ ಅಂತ ಇದೆ ಅನ್ಕೊಳ್ಳಿ, ಅದೊಂದು ಬೇರೆ ರೀತಿ ಪಿರಮಿಡ್ ವೈಬ್ರೇಷನ್ಸ್ ಕೊಟ್ರೆ ವಿಕ್ರಮ್ ಪಾಟೀಲ್ ಬಿ ಅನ್ನೋದು ಬೇರೆ ವೈಬ್ರೇಷನ್ಸ್ ಕೊಡುತ್ತೆ. ಅಂದ್ರೆ ಬರೀ ಇನ್ಶಿಯಲ್ ಆ ಕಡೆ ಈ ಕಡೆ ಹಾಕಿದ್ರು ಚೇಂಜಸ್ ಆಗುತ್ತೆ. ಮತ್ತೆ ಯಾವ್ಯಾವ ಅಕ್ಷರನ ಸುಮ್ನೆ ಆಡ್ ಮಾಡ್ಕೊಳಕ್ ಆಗಲ್ಲ. ಈಗ ಮಲ್ಟಿಪಲ್ R ಹೆಲ್ತ್ ಇಶ್ಯೂಸ್ ಕೊಡುತ್ತೆ. ಈಗ ಮಲ್ಟಿಪಲ್ E ಏನಾದ್ರು ಈ 2 E ಇತ್ತು ಪ್ರವೀಣ್ ಅಲ್ಲಿ, ಇನ್ನೊಂದು E ಸೇರ್ಸಿದ್ರು, ಕಣ್ಣು ನರ ದೌರ್ಬಲ್ಯ ಬರಕ್ ಶುರುವಾಗುತ್ತೆ, ನರ್ವ್ಸ್ ಇಶ್ಯೂಸ್ ಆಗುತ್ತೆ. ಸೊ ಅದೇ ರೀತಿ ಯಾವ್ಯಾವ್ದೋ ಪದಗಳನ್ನ ಸುಮ್ನೆ ಇನ್ಕ್ರೀಸ್ ಮಾಡಕ್ ಆಗಲ್ಲ. ಒಂದೊಂದು ಆಲ್ಫಾಬೆಟ್ಗೂ ಕೂಡ ಅದರದೇ ಆದಂತ ಪ್ರಾಮುಖ್ಯತೆ ಇದೆ, ಅದರದೇ ಆದಂತ ಒಂದು ಸಪರೇಟ್ ವೈಬ್ರೇಷನ್ಸ್ ಇದೆ.